ನನ್ನ ಹೊಟ್ಟೆ ಊರಿಗೆ ಕಾರಣ ಆಗಿದ್ದು ಭಾಗ್ಯ. ಎಲ್ಲಿ ಗೌತಮ್ ಮುಂದೆ ನನ್ನ ಮಕ್ಕಳು ಸೈಡ್ ಲೈನ್ ಆಗ್ಬಿಡ್ತಾರೋ ಅನ್ನೋ ಭಯ. ಗೌತಮ್ ತುಂಬಾ ಬುದ್ಧಿವಂತ, ಗುಣವಂತ. ಅವನ ಮೈಯಲ್ಲಿ ರಕ್ತ ಅಲ್ಲ, ಬರೀ ಟ್ಯಾಲೆಂಟೇ ಹರಿತಾ ಇರೋದು. ಬಿಸ್ನೆಸ್ ಅನ್ನೋದು ಅವನ ರಕ್ತದಲ್ಲೇ ಇದೆ. ಅವನು ಯಾವುದ್ರಲ್ಲೇ ಕೈ ಹಾಕಿದ್ರು ಸಕ್ಸಸ್. ಗೌತಮ್ ಮುಂದೆ ನನ್ನ ಮಕ್ಕಳು ಮಂಕ ಆಗೋದು, ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ತಾಯಿಯಾಗಿ ನನ್ನ ಮಕ್ಕಳನ್ನ ಮುಂದೆ ತರಬೇಕಾಗಿತ್ತು, ಅವ್ರ ಭವಿಷ್ಯನ ರೂಪಿಸ್ಬೇಕಾಗಿತ್ತು. ಹಾಗಾಗ್ಬೇಕು ಅಂದ್ರೆ ಗೌತಮ್ ವೀಕ್ ಆಗ್ಬೇಕು, ಅವನ ಪ್ರಭಾವ ಕಮ್ಮಿ ಆಗ್ಬೇಕು. ಅವನಿಗೆ ಎಲ್ಲಾದ್ರ ಮೇಲೆ ನಿರಾಸಕ್ತಿ ಹುಟ್ಟಬೇಕು, ಎಲ್ಲಾನು ಸಾಕು ಅಂತ ಅವನಿಗೆ ಅನ್ನಿಸ್ಬೇಕು. ಅವನ ಶಕ್ತಿ ಏನು ಅನ್ನೋದೇ ಅವನು ಮರ್ತು ಹೋಗ್ಬೇಕು. ಭೂಮಿಕಾನ ಅವನಿಂದ ದೂರ ಮಾಡಿದ್ದು. ಅವಳು ಹೋದ್ರೆ ಅವನ ಅರ್ಧ ಶಕ್ತಿ ಹೋದಾಗೆ. ಎಲ್ಲ ಬಿಟ್ಟು ಆ ಭೂಮಿಕಾ ಹಿಂದೆ ಹೋಗ್ತಾನೆ. ಅವನ ಫೋಕಸ್ ಎಲ್ಲ ಆ ಕಡೆ ಶಿಫ್ಟ್ ಆಗುತ್ತೆ. ಕೊನೆಗೆ ನಾನು ಹಾಕಿದ ಲೆಕ್ಕ ಥರನೇ ಆಯ್ತು. ಅವರಿಬ್ರು ಒಂದಾದ್ರೆ ಮತ್ತೆ ಗೌತಮ್ ಚಿಗುರುತ್ತಾನೆ, ಎಲ್ಲಾದ್ರಲ್ಲೂ ಆಸಕ್ತಿ ಬರುತ್ತೆ, ಮುಂಚಿನ ತರ ಆಗ್ಬಿಡ್ತಾನೆ. ಮತ್ತೆ ಬಿಸ್ನೆಸ್ಗೆ ತಲೆ ಹಾಕ್ತಾನೆ, ಮತ್ತೆ ನನಗೆ ತಲೆನೋವಾಗ್ತಾನೆ. ನಮ್ಗಳಿಗೆ ಕಾಂಪಿಟೇಷನ್ ಕೊಡ್ತಾನೆ. ಅವನ್ ಮುಟ್ಟಿದ್ದೆಲ್ಲ ಮತ್ತೆ ಚಿನ್ನ ಆಗತ್ತೆ. ಆಗ ನಮ್ ಕೈಗೆ ಚಿಪ್ಪೆ ಗತಿ ಆಗತ್ತೆ. ಹಾಗಾಗ್ಬಾರ್ದು. ಅದಕ್ಕೆ ಅವರಿಬ್ರು ಈಗ ಹೇಗಿದ್ದಾರೋ ಹಾಗೆ ಇರಬೇಕು. ಈ ಜನ್ಮದಲ್ಲಿ ಅವರಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ. ನೀನ್ ಏನೇ ಮಾಡಿದ್ರು, ಎಷ್ಟೇ ತಡೆದ್ರು, ನಾನು ಅವ್ರನ್ನ ಒಂದಾಗೋ ಥರ ಮಾಡೇ ಮಾಡ್ತೀನಿ. ಅವನ ಜೀವನನ ನಾನೇ ಮುಂದೆ ನಿಂತು ಸರಿ ಮಾಡ್ತೀನಿ. ನಾನಿನ್ನೂ ಬದುಕಿದ್ದೀನಿ ಅನ್ನೋದನ್ನ ಮರಿಬೇಡ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನ ಮರಿಬೇಡ. ನೀನು ನಿನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂದ್ಮೇಲೆ ನಾನು ನನ್ನ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡಲ್ವಾ? ಮಾಡೇ ಮಾಡ್ತೀನಿ. ನೀನು ನಿನ್ನ ಪ್ರಯತ್ನ ಮಾಡ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಇಬ್ಬರಲ್ಲಿ ಯಾರು ಗೆಲ್ತಾರೋ ನೋಡ್ಬಿಡೋಣ. ಏನ್ ಹೇಳ್ತಾ ಇದ್ದೀಯ ನೀನು? ನಾನೇನಂದೆ, ನಿಮ್ ಕುಲ್ ಕಸ್ಬುನೇ ಅದು ತಾನೆ. ನಾನು ಏನ್ ಅಂದ್ಕೊಂಡಿದ್ದೆ ನೀನು? ಏನೋ ನೀನ್ ಬರೋಳಿದ್ ನೋಡ್ಬಿಟ್ಟು ಯಾವ್ದು ಆಫ್ ಮಾಡ್ರೋ ಫುಲ್ ಮಾಡ್ರೋ ಹೇಳ್ತಿ ಅನ್ಕೊಂಡ್ರೆ ಯಾವ್ದು ಜುಜುಬಿ ಚೈನ್ ಕದೆ ಕೇಳ್ತಾ ಇದ್ಯಾ? ನಾನು ಯಾರು ಗೊತ್ತಾ? ಸಿಂಹ ನಾನು. ಸ್ವಾಮಿ, ಸ್ವಲ್ಪ ಸಮಾಧಾನ. ನಿಮ್ಮ ಆಕಾರಕ್ಕೂ ನಿಮಗ್ ನೀವು ಕೊಟ್ಕೊಂಡಿರೋ ಬಿಲ್ಡಪ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿಮ್ ಸೈಜ್ಗೆ ಆಫ್ ಮಾಡ್ರು ಫುಲ್ ಮಾಡ್ರು ಎಲ್ಲ ಸ್ವಲ್ಪ ಹೆವಿ ಅನ್ಸಲ್ವಾ? ತಾವು ಅಷ್ಟೊಂದೆಲ್ಲ ರಿಸ್ಕ್ ತಗೊಳೋದ್ ಬೇಡ, ನಾವ್ ಹೇಳ್ದಷ್ಟು ಮಾಡಿ ಸಾಕು. ಅವಳು ಬರ್ತಿದ್ದಂಗೆ ಅವಳು ಕೊಳ್ಳಲಿರೋ ಸರನ ಕಿತ್ಕೊಂಡು ಓಡ್ಬಿಡಿ. ಹಂಗಂತ ಕಿಲೋಮೀಟರ್ ಗಟ್ಲೆಲ್ಲ ಓಡಕ್ ಹೋಗ್ಬಿಡಿ. ಇಲ್ಲೇ ನಮ್ ಕೈಗೆ ಸಿಗೋ ತರ ಕಣ್ಣ ಮುಚ್ಚಲೆ ಆಡಿದ್ರೆ ಸಾಕು. ಅರ್ಥ ಆಯ್ತಾ? ಆಮೇಲೆ ನಾನ್ ದೊಡ್ಡ ರೌಡಿ ಅಂತೆಲ್ಲ ಬಿಲ್ಡಪ್ ಕೊಡೋದೇನ್ ಬೇಕಾಗಿಲ್ಲ. ಸರಿ ಬರೋದ್ ಬಂದ್ಬಿಟ್ಟಿದ್ದೇನೆ. ಬಂದಿದ್ದ ತಪ್ಪಿಗೆ ನಿಮ್ ಕೆಲಸ ಮುಗಿಸ್ಕೊಟ್ಟು ಹೋಗ್ತೀನಿ. ಬನ್ನಿ. ಸರಿ, ಇವಾಗ ಅವಳು ಬರೋ ಟೈಮ್ ಆಯ್ತು. ನಡೀರಿ, ಬಚ್ಚಿಟ್ಕೊಳ್ಳಿ. ಬನ್ನಿ. ಬಂದ್ರು ಅವ್ರೇ ಹೋಗಿ. ಬರ್ಲಿ ಈಗ ನೋಡಿ, ನಾನ್ ಕೈ ಚಳಕ ಏನಂತ ತೋರಿಸ್ತೀನಿ. ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ ಮಗು ಬಗ್ಗೆ ವಿಚಾರಿಸಕ್ಕೆ. ಏನಾಗ್ತದೆ, ಸ್ಟೇಟಸ್ ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ. ಈಗಲೂ ಅಲ್ಲಿಂದಾನೆ ಬರ್ತಾ ಇದ್ರಾ? ಇನ್ಸ್ಪೆಕ್ಟರ್ ಹತ್ರ ಡೀಟೇಲ್ಸ್ ತಗೊಂಡು ಮಗು ನೋಡ್ಕೋಣ ಅಂತ. ನಾನು ಹೇಳಿದೆ ಅಲ್ವಾ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ. ನೀವ್ ಯಾಕೆ ಹೋಗಿದ್ರಿ? ನನ್ ಮಗುನು ಅಲ್ವಾ, ನಾನು ಪ್ರಯತ್ನ ಪಡ್ಬೇಕಲ್ವಾ. ಅಲ್ಲ,
ನಾನು ಹುಡುಕ್ತೀನಿ ಅಂತ ಹೇಳಿದ್ನಲ್ಲ, ನೀವ್ಯಾಕೆ ಸಪ್ರೇಟಾಗಿ ಹುಡುಕ್ಬೇಕು? ನಿಮ್ಗೇನು ತೊಂದರೆ ಆಗಲ್ಲ ಅಲ್ವಾ? ಇಲ್ಲ, ಮಕ್ಕಳನ್ನ ಸ್ಕೂಲ್ಗೆ ಪಿಕಪ್ ಡ್ರಾಪ್ ಮಾಡಕ್ಕೆ ನನ್ನ ಫ್ರೆಂಡ್ ಒಂದು ಕಾರಿದೆ, ಅವ್ನಿಗೆ ಹೇಳ್ತೀನಿ, ನಂಗೇನು ತೊಂದರೆ ಆಗಲ್ಲ. ಬೇಡ, ಮಲ್ಲಿ ಇದ್ದಾಳಲ್ಲ, ನಾನು ಅವಳಿಗೆ ಹೇಳ್ತೀನಿ, ಅವಳ ಮಕ್ಕಳನ್ನ ಡ್ರಾಪ್ ಮಾಡ್ತಾಳೆ. ನಾಳೆ ಸ್ಟೇಷನ್ ಕರ್ತಿದ್ದಾರೆ. ಎಷ್ಟೊತ್ತು ಹೋಗ್ಬೇಕು ಅಂತ ಹೇಳಿ, ನಾನು ರೆಡಿ ಆಗಿರ್ತೀನಿ. ಏಯ್, ಏನಾಯ್ತು? ಚೈನ ಕಿತ್ಕೊಂಡು ಹೋಗ್ಲಿಲ್ಲ? ಹಾ, ಏನ್ ಕಿತ್ಕೊಂಡು ಹೋಗ್ಲಿ? ಕತ್ತಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ನೀನಂತ ಕಳ್ಳ ಬಂದ್ ಕಿತ್ಕೊಂಡು ಹೋಗ್ಲಿ ಅಂತ ಆಚೆನ ಬಿಟ್ಕೊಂಡು ಓಡಾಡ್ತಾರೆ. ಒಳಗಡೆ ಹಾಕೊಂಡಿರ್ತಾರೆ, ಕೈಗೆ ಏನ್ ಸಿಗುತ್ತೋ ಅದನ್ನ ಕಿತ್ಕೊಂಡು ಓಡೋಗ್ಬೇಕು ತಾನೆ. ಓಹೋ, ಹಿಂಗ ನನ್ನಂತ ಕಳ್ಳುನೇ ಯಾಮಾರ್ತಾರ. ಈಗ ನೋಡಿ, ನಾನ್ ಕೈ ಚಾಕ